ಬಲು ಭಾರತ್ ಮಾತಾ ಕಿ ಭಾರತಾಂಬೆಯನ್ನ ಮೊದಲು ನಾವು ಸ್ಮರಿಸಿಕೊಂಡು ಇವತ್ತಿನ ದಿವಸದಲ್ಲಿ ಎಲ್ಲರೂ ರಾಜ್ಯಾದ್ಯಂತ ದೇಶಾದ್ಯಂತ ನೋಡ್ತಿರ್ತಕ್ಕಂತ ಅಹಿತಕರ ಘಟನೆಗಳನ್ನ ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನ ನೋಡಿದ್ರೆ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯ, ಅತ್ಯಾಚಾರ, ಅಸಾಂಧತೆ ಮತ್ತು ಅದರ ಜೊತೆಗೆ ಧರ್ಮದ ಆಚಾರ ವಿಚಾರಗಳಿಲ್ಲದೆ ಒಂದು ಹೀನಾಯವಾಗಿರ್ತಕ್ಕಂಥ ಕೃತ್ಯಗಳನ್ನ ಇವತ್ತು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದೆ. ಅದು ನಾವು ಯಾವತ್ತು ಕಾಣದೇ ಇರತಕ್ಕಂಥ ವಿಚಾರಗಳನ್ನ ನಾವು ನೋಡ್ಬೇಕಾಗಿದೆ. ಯಾಕಂತ ಕೇಳಿದ್ರೆ ಅದು ಹುಡುಕಾಡಿ ಹಿಂದೂ ಧರ್ಮದವ್ರೆ ಅನ್ನುವಂತ ಆಧಾರ್ ಕಾರ್ಡ್ ಆಗ್ಲಿ, ಅವರ ಡ್ರೆಸ್ ಗಳನ್ನ ತೆಗೆದು ನೋಡಿ ಅವ್ರ ಮೇಲೆ ಖಂಡನೆಯನ್ನ ಮಾಡೋದಕ್ಕೆ ಶೂಟೌಟ್ ಮಾಡೋದಾಗ್ಲಿ, ಗುಂಡು ಹಾಕೋದಾಗ್ಲಿ ಮಾಡ್ತಿರ್ತಕ್ಕಂಥದ್ದು ನೋಡಿದ್ರೆ ಮುಂಬರೋ ದಿನಮಾನಗಳಲ್ಲಿ ಹಿಂದೂಗಳು ಒಕ್ಕಟ್ಟಾಗದೇ ಇದ್ರೆ ಇವತ್ತು ಹಿಂದೂಗಳು ಉಳಗಾಲ ಇಲ್ಲ ಅನ್ನುವಂಥದ್ದನ್ನ ಒಂದ್ ಸಂದೇಶ ನನ್ಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ನಮ್ಮಲ್ಲೇ ಜಾತಿ ಮತ ಭೇದ ಎನ್ನದೆ ಸರ್ವರು ನಾವೆಲ್ಲರೂ ಕೂಡ ಹಿಂದೂ ಧರ್ಮದವರೇ ಅನ್ನುವಂತ ಒಂದು ವಿಚಾರಗಳನ್ನ ನಾವು ಪರಿಪಾಲನೆಯನ್ನ ಮಾಡ್ಬೇಕಾಗಿದೆ. ಅವಾಗ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಒಂದ್ ಮಾತನ್ನ ಹೇಳಿದ್ರು. ಏನಂತ ಹೇಳಿದ್ರು ಅಂತ ಕೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಹಿಂದೂಗಳು ಒಂದ್ ಆಗ್ಬೇಕು ಅಂತ ಕೇಳಿದ್ರೆ ಪಾಕಿಸ್ತಾನದವರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕು, ಭಾರತ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳು ನಾವು ಮಾತ್ರ ಹಿಂದೂಗಳಾಗಿ ಉಳಿಬೇಕನ್ನುವಂಥದ್ದು ಒಂದು ಸಂದೇಶವನ್ನ ಅವ್ರು ಆಗಲೇ ಹೇಳಿರ್ತಕ್ಕಂಥ ಮಾತು ಇವತ್ತು ಜಾರಿಗೆ ಬರ್ತಾ ಇದೆ. ಅವ್ರ ಮಾತುಗಳನ್ನ ನೆನಪಿಸ್ಕೊಂಡಾಗ ಇವತ್ತು ಪ್ರತಿದಿನ ಇವತ್ತು ಕಾಶ್ಮೀರದಲ್ಲಿ ನಡೀತಾ ಇದೆ, ನಾಳೆ ನಮ್ಮಲ್ಲಿ ನಡೀತಾ ಇದೆ, ನಾಡ್ದು ಮತ್ತೊಂದು ನಡೀತಾ ಇದೆ. ಹೀಗೆ ಹಲವಾರು ರೀತಿಯಲ್ಲಿ ನಾವು ನೋಡ್ತಾ ಇರೋದನ್ನ ಸ್ವಾತಿ ಅತ್ಯಾಚಾರಗಳಾಗ್ಲಿ, ಜನವಾರ ತಗಸೋದಾಗ ಆಗ್ಲಿ, ಇವೆಲ್ಲ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯಗಳಿಗೆ ನಾವೆಲ್ಲ ಹಿಂದೂಗಳು ಮುಂಬರುವ ದಿನಮಾನಗಳಲ್ಲಿ ಒಗ್ಗಟ್ಟಾಗಿ ಒಂದೇ ಮಂತ್ರವನ್ನ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಅನ್ನುವಂಥದ್ದೊಂದು ಒಗ್ಗಟ್ಟಿನ ಮಂತ್ರವನ್ನು ಘೋಷಿಸಿದ್ರೆ ಮಾತ್ರ ನಮ್ಮ ಭಾರತ ದೇಶ ಇವತ್ತು ಭದ್ರ ಬುನಾದಿಯಾಗಿರ್ತಕ್ಕಂಥ ದೇಶ ಆಗ್ಲಿಕ್ಕೆ ಎರಡನೇ ಮಾತಿಲ್ಲ ಅನ್ನುವಂಥ ಮಾತನ್ನ ನಾನು ಇವತ್ತು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಜಾತಿ ಮತ ವಿರಸ ಭೇದ ಭಾವ ಅನ್ನದೆ ನಾವೆಲ್ಲರೂ ಕೂಡ ಸರ್ವ ಧರ್ಮದವರು ಕೂಡ ಇವತ್ತು ನಾವು ಹಿಂದೂಗಳು ನಾವು ಒಂದ್ ಅನ್ನುವಂಥದ್ದನ್ನ ನಮ್ಮ ದೇಶದಲ್ಲಿ ಸಾರೋಣ ಅನ್ನುವಂಥ ಮಾತನ್ನ ನನ್ನೆಲ್ಲ ಸದ್ಭಕ್ತರಿಗೆ ಇವತ್ತು ಈ ಮೀಡಿಯಾದ ಮುಖಾಂತರ ಕರೆಗಳನ್ನು ಕೊಡ್ತಾ ಇದ್ದೇನೆ.